ನಮಸ್ಕಾರ. ಶ್ರೀಮತೆ ರಾಮಾನುಜಾಯ ನಮಃ. ಇವತ್ತು ರಾಮಾನುಜ ವೈಭವನ 2ನೇ ಎಪಿಸೋಡು. ಮೊದಲನೇ ಎಪಿಸೋಡಲ್ಲಿ ರಾಮಾನುಜರು ಯಾವ ವರ್ಷದಲ್ಲಿ ಹುಟ್ಟಿದ್ರು, ಎಲ್ಲಿ ಹುಟ್ಟಿದ್ರು, ಹಾಗೂ ಅವ್ರ ತಂದೆ ತಾಯಿ ಯಾರು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಎಪಿಸೋಡಲ್ಲಿ ಅವರಿಗೆ ನಾಮಕರಣ ಹೇಗೆ ನಡೀತು, ಅವರ ಹೆಸರು ಏನು, ಹೇಗೆ ಇದೆಲ್ಲ ನಡೀತು ಅನ್ನೋದನ್ನು ಈ ಒಂದು ಎಪಿಸೋಡಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಮಗು ಹುಟ್ಟಂಥ ವಿಷಯವನ್ನು ಗಾಂಧಿಮತಿ ಅಂದರೆ ಏನು, ಭೂಮಿ ಪಿರಾಟಿ ರಾಮಾನುಜರ ತಾಯಿ ಅಂತ ಹೇಳಿದೆ, ಅವರ ಅಣ್ಣನಿಗೆ ಇನ್ಫಾರ್ಮೇಷನ್ ಹೋಗಿ ತಲುಪತ್ತೆ. ಅವರ ಅಣ್ಣನ ಹೆಸರು ತಿರುಮಲೈ ನಂಬಿ. ಅವರು ತಿರುಮಲ ಶ್ರೀನಿವಾಸರನ್ನ ಕೈಂಕರ್ಯ ಮಾಡ್ಕೊಂಡಿದ್ದಂತಹ ವ್ಯಕ್ತಿ. ಅವರ ಹೆಸರು ತಿರುಮಲೈ ನಂಬಿ ಅಂತ. ಈ ವಿಷಯ ತಿಳಿದ ತಕ್ಷಣ ತುಂಬ ಖುಷಿಯಾಗಿ ತನ್ನ ತಂಗಿಗೆ ಮಗು ಹುಟ್ಟಿದೆ ಅಂತ ತುಂಬ ಖುಷಿಯಾಗಿ ಅವರು ಶ್ರೀಪೆರುಂಬುದೂರಿಗೆ ಬರ್ತಾರೆ ಮಗುನ ನೋಡೋಕ್ಕೆ. ಮಗುನ ನೋಡಿದ ತಕ್ಷಣ ಅವ್ರಿಗೆ ಫಸ್ಟ್ ಜ್ಞಾಪಕಕ್ಕೆ ಬರೋದು ಆದಿಶೇಷ. ಏನಕ್ಕೆ ಆದಿಶೇಷ ನೀವು ನೋಡಿದ್ರೆ ಹಿಂದೆ ಗೋಲ್ಡ್ ವಿತ್ ಪಿಂಕ್ ಕಲರ್ ಮಿಕ್ಸ್ ಆಗಿರುವಂಥ ಒಂದು ಕಲರ್ ನಿಮಗೆ ಕಾಣಿಸುತ್ತೆ. ಈ ಮಗು ಅದೇ ಥರ ಕಲರಲ್ಲಿ ತುಂಬಿದೆ. ಮತ್ತು ಇನ್ನು ಮಗುನ ನೋಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಲಕ್ಷ್ಮಣ ರೂಪ ಕಾಣಿಸುತ್ತೆ. ಆದಿಶೇಷನೇ ಲಕ್ಷ್ಮಣ ಅಲ್ವಾ? ಅದೆಷ್ಟು ಚೆನ್ನಾಗಿದೆ ಆ ಶ್ಲೋಕ. ಶ್ರೀಮನ್ ನಾರಾಯಣ ನಿಂತರೆ ಚಪ್ಪಲಿ ಆಗ್ತಾರಂತೆ ಆದಿಶೇಷ, ನಡೆದ್ರೆ ಛತ್ತರಿ, ಕೂತ್ಕೊಂಡ್ರೆ ಸಿಂಹಾಸನ, ಮಲ್ಕೊಂಡ್ರೆ ಮೆತ್ತೆ. ಇಷ್ಟನ್ನು ಆಗುವಂಥ ಆದಿಶೇಷ ಪೆರುಮಾಳೇ ರಾಮಾಯಣದಲ್ಲಿ ಲಕ್ಷ್ಮಣನಾಗಿ ಬಂದಂಥವರು, ಕೃಷ್ಣನ ಜೊತೆ ಅಣ್ಣನಾಗಿದ್ದಂಥವರು ಎಲ್ಲರೂ ಕೂಡ ಆದಿಶೇಷ ಪೆರುಮಾಳೇ. ತಿರುಮಲೆ ನಂಬಿ ಗೊತ್ತಾಗುತ್ತೆ, ಇದು ಆದಿಶೇಷರ ಸ್ವರೂಪದಲ್ಲಿ ಬಂದಿರುವಂತಹ ಮಗು ಅಂತ ಅವ್ರಿಗೆ ಮಗು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಮತ್ತು ಅಡಿಯಾರ್ಗಳಿಗಿರಬೇಕಾದಂಥ ಅಡಿಯೇನ್ ಸ್ವಭಾವ ಆ ಮಗುಲಿ ಆಗಲೇ ಕಾಣ್ತಿದೆಯಂತೆ. ಭಕ್ತಿ ಅನ್ನೋದು ಕಣ್ಣಲ್ಲಿ ತುಂಬಿ ತುಳುಕ್ತಾ ಇತ್ತಂತೆ ಆ ಮಗುವಿನಲ್ಲಿ. ಇದನ್ನು ನೋಡಿದಂತಹ ತಿರುಮಲೆ ನಂಬಿಯವರು ಈ ಮಗುವಿಗೆ ಇಳೆಯ ಆಳ್ವಾರ್ ಅಂತ ಹೆಸರಿಡ್ತಾರೆ. ಏನಿದು ಇಳೆಯ ಆಳ್ವಾರ್? ರಾಮಾಯಣದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಉಲ್ಲೇಖ ಆಗಿರುತ್ತೆ ಪೆರಿಯ ಪೆರುಮಾಳ್. ರಾಮನಿಗೆ ಇನ್ನೊಂದು ಹೆಸರು ಪೆರಿಯ ಪೆರುಮಾಳ್. ನಮಗೆ ಶ್ರೀರಂಗಮಲ್ಲಿ ಇವತ್ತು ಆ ದೇವರಿಗೆ ಹೆಸರು ಪೆರಿಯ ಪೆರುಮಾಳ್. ಆ ಥರ ರಾಮನಿಗೆ ಪೆರಿಯ ಪೆರುಮಾಳ್ ಅಂತ ಹೇಳಿದ ತಕ್ಷಣ ಲಕ್ಷ್ಮಣಿಗೆ ಇಳೆಯ ಪೆರುಮಾಳ್ ಅಂತ ಒಂದು ನಾಮಕರಣ ಇದೆ ರಾಮಾಯಣದಲ್ಲಿ. ಅಂದರೆ ರಾಮನ ದೊಡ್ಡ ದೇವರು, ಇವರು ಚಿಕ್ಕ ದೇವರು. ಇಳೆಯ ಪೆರುಮಾಳ್ ಲಕ್ಷ್ಮಣ ರೂಪದಲ್ಲಿರುವಂತಹ, ಲಕ್ಷ್ಮಣ ಗುಣಗಳಲ್ಲಿರುವಂತಹ, ಅಡಿಯಾರ್ ಗುಣಗಳಿರುವಂತಹ ಒಟ್ಟಿಗೆ ಇರುವಂಥ ಈ ಮಗುವಿಗೆ ಇಳೆಯ ಆಳ್ವಾರ್ ಅಂತ ಹೆಸರನ್ನು ನಾಮಕರಣ ಮಾಡಿದವರು ತಿರುಮಲೈ ನಂಬಿ. ತಿರುಮಲೈ ನಂಬಿ ಅನ್ನೋರು ರಾಮಾನುಜರ ತಾಯಿಯ ಅಣ್ಣ, ಅಂದರೆ ರಾಮಾನುಜರಿಗೆ ಸ್ವಂತ ತಾಯಿ ಮಾಮ ಆಗಿರಬೇಕು. ಅದಕ್ಕೆ ಹೇಳೋದು, ಈ ಒಂದು ರಿಲೇಷನ್ಶಿಪ್ಸು ನಮ್ಗೆ ಗೊತ್ತಾಗಬೇಕು. ತಾಯಿ ಮಾಮ ಅಂದರೆ ತಾಯಿಗೆ ಈಕ್ವಲ್ ಆಗಿರುವಂಥ ಒಂದು ಸ್ಥಾನ ಕೊಟ್ಟಿದೆ ಅಂದರೆ ಅದು ತಾಯಿ ಮಾಮನಿಗೆ ಮಾತ್ರ. ಆ ಮಾಮ ಅಂತ ಏನಿದೆ ಅದ್ರ ವ್ಯಾಲ್ಯೂ ತುಂಬ ಹೈ. ಅದಕ್ಕೆ ರಾಮಾನುಜರ ಟೈಮಲ್ಲೂ ಇದು ನಮ್ಗೆ ಪ್ರೂವ್ ಆಗಿದೆ. ಆ ಮಾಮನೇ ಬಂದು ಮಗುವಿಗೆ ನಾಮಕರಣವನ್ನು ಮಾಡಿದ್ದಾರೆ. ರಾಮಾನುಜರ ಹೆಸರು ಹುಟ್ಟ ತಕ್ಷಣ ಅವ್ರಿಗಿಟ್ಟಂಥ ಹೆಸರು ಇಳೆಯ ಆಳ್ವಾರ್. ಅವರ ತಾಯಿ ಕಾಂತಿಮತಿ, ಭೂಮಿ ಪಿರಾಟಿ ಅಂತಲೂ ಕೂಡ ಅವ್ರನ್ನ ಕರೀತಾರೆ. ತಂದೆ ಕೇಶವ ಪೆರುಮಾಳ್, ಅವ್ರಿಗೆ ಮಾಮ ಪರಿಚಯ ಮಾಡಿದ್ದೀನಿ ತಿರುಮಲೈ ನಂಬಿ. ಹೆಸರುಗಳನ್ನ ನಿಮ್ಗೆ ಜ್ಞಾಪಕ ಇಟ್ಕೊಳ್ಳಿ, ಯಾಕಂದರೆ ಮುಂದೆ ಇವರೆಲ್ಲ ಮತ್ತೆ ಬರ್ತಾರೆ. ರಾಮಾನುಜರ ಲೈಫ್ ಹಿಸ್ಟ್ರಿಲಿ ಇವರೆಲ್ಲ ಮತ್ತೆ ಬರ್ತಾರೆ. ಏನಕ್ಕೆ ಬರ್ತಾರೆ ಅದನ್ನು ಮುಂದೆ ಬರೋಂಥ ಕಥೆಗಳನ್ನ ನಿಮ್ಗೆ ಹೇಳ್ತೀನಿ. ಇವತ್ತು ಇಷ್ಟಕ್ಕೆ ನಾನು ಮುಗಿಸ್ತಾ ಇದ್ದೀನಿ. ನಾಳೆ ಅವ್ರ ಎಜುಕೇಷನ್ ಹೇಗೆ ಪ್ರಾರಂಭ ಆಯಿತು, ಅವ್ರ ಗುರುಗಳನ್ನ ಹೇಗೆ ಸೆಲೆಕ್ಟ್ ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ನಾನು ಮುಂದೆ ಬರುವಂಥ ಎಪಿಸೋಡಲ್ಲಿ ಹೇಳ್ತೀನಿ. ಸರ್ವೇ ಜನಃ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.